ಇವತ್ತು ಹೋಗ್ತೀಯ ಋತು? ಹಾಂ, ಇಷ್ಟು ದಿವಸ ಇದ್ರಿ ಬೇಜಾರಾಗುತ್ತೆ ಕಣಕ ಇನ್ಮೇಲಿಂದಾನ. ನೀವು ಹೋಗ್ಬಿಟ್ರೆ ತಡಿ ಆದಿನ ನಾನು ಅಲ್ಲಿಗೆ ಹೋಗ್ಯವ್ರಲ್ಲ, ಅದೇ ಆತ ಸಿ ಕ್ಯಾಮ್ರಾ ಚೆಕ್ ಮಾಡಿಸ್ಕೆ ಬರೋಕ್ಕೆ, ಅದು ಚೆಕ್ ಮಾಡಿಸ್ಕೊಂಬಂದ್ಮೇಲೆ ಹೋಗೋದು. ನಿಮ್ಮ ಅಪ್ಪ ಇರು ಬರ್ತಾರೆ ಕಣಮ್ಮ, ಆಸ್ಪತ್ರೆಗೆ ಹೋಗ್ಯವ್ರೆ. ಅಜ್ಜಿ ಅಮ್ಮಗೆ ಆಗೈತೆ, ಯಾಕೆ ಸೂಜಿ ಮಾಡ್ಕೊ ಬರಕ್ಕೆ ಹೋಗ್ಯವ್ರೆ? ಸೂಜಿ ಮಾಡಿಸ್ಕೊ ಬರಕ್ಕೆ ಹೋಗ್ಯವ್ರೆ. ನಿಮ್ಮ ಅಮ್ಮಗೆ ಆಗೈತೆ. ನೋಳ್ಬಾರ್ದು, ಜಾಣೆ ಆಗ್ಬೇಕಾ? ಬೇಜಾರಾಗುತ್ತೆ ಇರೋ ತಮ್ಮಿ ಪಟ್ಟು ಊರಿಗೆ ಹೋಗ್ತಾಳೆ. ನಮ್ಮ ಪ್ರವಿಗಂತೂ ಬೇಜಾರ. ನಮ್ಮ ಪ್ರವಿ ಜೊತೆಗೆ ಆಟ ಆಡ್ಕೊಂಡು ಇರ್ತಿದ್ಲು. ಪ್ರವೀಣ್ ಮಾಮನ ಜೊತೆಗೆ ಆಟ ಆಡ್ಕೊಂಡು ಇಲ್ಲೇ ಇರಮ್ಮ ಋತು. ಅವ್ರ ಅಮ್ಮನ ಬಿಟ್ಟಿದ್ರು ಇದ್ದವಳು, ಅವ್ರ ಅಪ್ಪನ ಮಾತ್ರ ಬಿಟ್ಟಿರಲ್ಲ ಕಣ ಮಂಜಮ್ಮ. ಹಂಗೇನೆ ಈ ಹುಡುಗಿ, ಅವ್ರ ಅಪ್ಪ ಅಂದರೆ ಬೋಲ್ ಇಷ್ಟ ನಮ್ಮ ಋತಮ್ಗೆ. ಅಪ್ಪಾಜಿ ಅಂದರೆ ಬೋಲು ಇಷ್ಟ ಋತುಗೆ. ಇನ್ನು ಅವ್ರ ಆಸ್ಪತ್ರೆಗೂ ಚೆಕ್ ಮಾಡ್ತಾರೋ ಎಲ್ವು? ಇಲ್ಲಪ್ಪ, ನಮಗಿನ್ನ ಬೇರೆ ಬೇರೆ ಕೆಲಸ ಇರ್ತವೆ ಅಂತಾರೆ. ಹೆಂಗೆ ಮಾಡಿದ್ರು ಏನೋ, ಚೆಕ್ ಮಾಡಿರೋ ಇಲ್ವ? ಮಾಡ್ತಾರೆ ಕಣಕ್ಕ. ಒಂದು 500,000 ಕೊಟ್ಟರೆ ಮಾಡಿಕೊಡ್ತಾರೆ ಎಲ್ಲಾನು. ಹೊಟ್ಟೆಲಿ ದುಡ್ಡು ಕೊಡ್ಬೇಕಷ್ಟೇ. ಎಲ್ಲೋದ್ರೂ ದುಡ್ಡಿನ ಮುಂದೆ ಯಾವುದೂ ಇಲ್ಲ. ಒಂದಿಟ್ಟು 500,000ನ ಒಂದಿಟ್ಟು ಕೊಟ್ರೇನೆ, ಅವ್ರಿಗೆ ಕೈ ಬಿಸಿ ಮಾಡಿರೇನೆ ಎಲ್ಲ ಮಾಡಿಕೊಡ್ತಾರೆ. ಎಲ್ಲನಾಗ್ಲೇಳು. ಇವಾಗ ಒಂದಿಟ್ಟು ಕೈ ಬಿಸಿ ಮಾಡ್ದಲೆ ಯಾವ ಕೆಲಸನೂ ಆಗಲ್ಲ. ಆಗಳ ಬಂದರು ಅಪ್ಪರು. ಏನಮ್ಮ ಋತು, ಏನು ಮಾಡ್ತಾ ಇದೆಯಾ? ಇಲ್ಲಿ ನಮ್ಮ ತರಲಿಲ್ಲ. ನಾವು ಆಸ್ಪತ್ರೆಗೆ ಹೋಗಿ ಅದೇ ಬಂದ್ವಿ. ಪ್ರವಿ ಮಾಮನ್ ಕರ್ಕೊಂಡೋಗಿ ಇಲ್ಲೇ ತರೋಗಮ್ಮ. ಚೈತ್ರ ಚೆಕ್ ಮಾಡಿಕೊಟ್ರೇನಮ್ಮ? ಚೆಕ್ ಮಾಡಿ ಎಲ್ಲ ಮೊಬೈಲಿಗೆ ಕಳಿಸ್ಕೊಂಡು ಬಂದಿದ್ದೀವಿ. ನೋಡಿ ತಗೊಳ್ರಿ. ಅಲ್ಲ ಅವರಿಬ್ರು ಬಂಡವಾಳ ಏನು ಅಂತ ಹೇಳಿ ಆಗ ಅದೊಂದು ಚೆಕ್ ಮಾಡ್ಸಕ್ಕೆ ಹೋಗೋದಕ್ಕೆ ಎಲ್ಲ ಗೊತ್ತಾಯ್ತು. ಇಬ್ರು ಏನು ಕೈ ಇಟ್ಕೊಂಡು ಓಡಾಡೋದು ಹೆಂಗೆ ಕೇಳ್ತೀಯಾ? ಜ್ಯೂಸ್ ಕುಡಿಯೋದು ಹೆಂಗೆ ಕೇಳ್ತೀಯಾ? ರಾಮ 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 ಏನು? ಅಯ್ಯೋ ದೇವ್ರೇ, ಹಿಂಗೆ ಆಡೋರ್ನೆಲ್ಲೂ ನೋಡಲಿಲ್ಲಪ್ಪ ನಾನು. ಅವರಿಬ್ರು ನೋಡಿ ಸಾಕಾಯ್ತು ನಮ್ಗೇನ. ನೀವು ನೋಡ್ರಿ ತಗೊಳ್ರಿ. ಫೋನ್ ನೋಡಿ ಹೋಗಿ ಹಸುಗುಣಕ್ಕೆ ತೋರಿಸ್ರಿ ಇಬ್ರಾಳು ಹೋಗಿ. ನಾವೇನು ಹೋಗಲ್ಲ, ನೀವೇ ಹೋಗ್ರಿ. ತಗೊಳತ್ತೆ ನೋಡ್ರಿ, ತಗೊಳ್ರಿ ಇಬ್ರಾಳು. ಅಯ್ಯೋ ಅದೇನು ಹೇಳ್ತೀಯ? ನೀವು ಬಂದಿರೋದು ಹೋಗಿರೋದು ಎಲ್ಲ ಐತೆ. ಇವಾಗ ತೋರಿಸ್ರಿ. ಅವ್ನು ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾನೆ. ನೋಡಮ್ಮ ಹೆಂಗೆ ಮಾಡಿದನ್ನು ನೋಡಿ ನಿನ್ನ ಮಗ. ಅಯ್ಯೋ ದೇವ್ರೆ, ಅವ್ನಿಗೆ ಯಾಕಮ್ಮ ಮಾನ ಮರ್ಯಾದೆ ಇಲ್ಲ? ನಾನು ಯಾರನ್ನ ಏನು ಅಂದರು ಈ ವಿಷಯ ನಮ್ಮ ಅಪ್ಪ ನಮ್ಮ ಅಮ್ಮಗೆ ಗೊತ್ತಾದ್ರೆ ನನ್ನ ಮರ್ಯಾದೆ ಎಲ್ಲಿಗೆ ಹೋಗುತ್ತೆ? ನನ್ನ ನೆಂಟಿಗೆ ಗೊತ್ತಾದ್ರೆ ಏನು ಅಂದರು ಅಂಬದು ನೋಡು. ಅಲ್ಲಿದ್ದಾಗ ಅಂಥವೆಲ್ಲ ಮಾಡ್ತಿರ್ಲಿಲ್ಲ. ಏನೋ ಅದು ಇದು ಮಾತಾಡೋನು, ಜಗಳ ಮಾಡೋನು ಅಷ್ಟು ಬಿಟ್ಟರೆ ಇಂಥವೆಲ್ಲ ಮಾಡ್ತಾ ಇರಲಿಲ್ಲ. ಇಲ್ಲಿ ಬಂದ್ಮೇಲೆ ಇದ್ದಿದ್ದು ಕೆಟ್ಟೋಗ್ಬಿಟ್ಟಿದ್ದಾನೆ ನೋಡಲ್ಲಿ. ಅದು ಫಸ್ಟು ಇವ ಆಂಟಿ ಮಂಜಂಟಿ ಒಳಗಡೆ ಹೋಗ್ತಾ ಇರೋದು ಕಾಣತ್ತೆ, ಅದೆಲ್ಲನ ಒಳಗೆ ಹೋಗ್ತಾ ಇರೋದು. ಮಂಜಮ್ಮ ಬಂದ್ಲು, ಆಸ್ಪತ್ರೆಗೆ ಸೇರಿಸಿರೋದು, ಮಂಜಮ್ಮ ಹೋಗ್ತಿರೋದು, ಅವ್ರ ಸಾಲಿಗೆ ವಾರ ಬಿಟ್ಟು ಬಂದಿದ್ದು, ಎಲ್ಲ ಐತಿ. ಅಲ್ಲೋಡಕ್ಕ, ಅಲ್ಲೋಡಲ್ಲಿ ಅವಳು ಹೊಡಿದ ಕೈ ಇಟ್ಕೊಂಡು ಓಡಾಡೋದು ಅವನು. ಅಲ್ಲ ನೋಡು ಎಂಥ ಕೆಟ್ಟ ಮೆಟ್ಟು ಹಿಡ್ದಿದ್ದಾನೆ ನಮ್ಮ ಸುಗುಣ. ನಾನು ನನ್ನ ಗಂಡನೇ ಅಂತ ನಂಬ್ಕೊಂಡಿದ್ದಾಳಲ್ಲ, ಅವ್ನ ಬುದ್ಧಿ ಗೊತ್ತಾದರೆ ಸುಮ್ಮನೆ ಆಗ್ತಾಳೆ. ನಡಿ ಇನ್ನೆಲ್ಲ ತೋರಿಸಿ ಸರಿಯ ಮಕ್ಕಳು ಬರೋಣ. ಅಲ್ಲಡೆ ನಿನ್ನ ಗಂಡ ಎಂಥದ್ದು ಮಾಡ್ತಾ ಇದ್ದಾನೆ, ನೀನು ಎಚ್ಚೆತ್ಕ, ಇಲ್ಲಾಂದ್ರೆ ನಿನ್ನ ಗಂಡನ ಅವಳು ವಿಜಿ ಅಂಬಳು ಹೊತ್ಕೊಂಡು ಓಡೋಗ್ಬಿಡ್ತಾಳೆ ಅಂತ ಹೇಳೋಣ ನಡಿ. ಅದು ಒದ್ದು ರಣ ಒದ್ದು ವಿಜಿ ಅಂಬಳಿಗ ರಣ ಒದ್ದು ಥರನ ಬಂದು ನಮ್ಮ ವರ್ಷನ ಆರಿಸ್ಕೊಂಡು ಹೋಗ್ಬಿಡ್ತಾಳೆ. ಇವಾಗ ಏನನ್ನ ಇವಾಗ ಇವಳು ಸುಗುಣ ಒಂದಿಟ್ಟು ದಿಮ್ಗಿದ್ರೇನೆ. ಅಲ್ಲ ನೋಡು, ಕಣ್ಣಿಕ್ಕೆ ನೋಡ್ತಾ ಇದ್ದಾರೆ ಇಬ್ಬರಳು. ಅಯ್ಯೋ ಅಲ್ಲಡೆ ಜ್ಯೂಸ್ ಕುಡಿತಾ ಇದ್ದಾರೆ ಇಬ್ಬರಳು. ರಾಮ 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 ರಾಮ. ಅಯ್ಯೋ ಕಾಫಿ ಕುಡಿತಾ ಇದ್ದಾರೆ. ಕಾಫಿ ಅಲ್ಲಡಲ್ಲಡಲ್ಲ ಲೋಟ ಬದಲಿಸ್ಕೊಂಡ್ರು ಕಣಿ, ಲೋಟ ಬದಲಾಸ್ಕೊಂಡ್ರು. ಇನ್ನು ನೋಡಿ ಏನೇನು ಅವತಾರಗಳು ಇದ್ದಾವೆ ಅವರವು, ಎಲ್ಲೆಲ್ಗೆ ಹೋಗಿ ಹೆಂಗೆ ಅವತಾರಗಳು ಮಾಡ್ತಾರೆ ಅಂತ ಹೇಳಿ ಎಲ್ಲ ನೋಡತ್ತೆ ನೋಡೆಲ್ಲಾನು. ನನಗೊಂದು ಸ್ವಲ್ಪನಾದರೂ ಮಾನ ಮರ್ಯಾದೆ ಎಂಬುದು ಇದ್ದಿದ್ರೆ ಇಂಥ ಮಾಡ್ತಿರ್ಲಿಲ್ಲ ಕಣಮ್ಮ. ಅವನು ತಗೊಂಡೋಗಿ ಹಸುಗುಣಂಗೆಲ್ಲ ತೋರಿಸ್ಬಿಟ್ಟು ನೀವು ಹೇಳ್ರಿ, ನೀನೇನೋ ಎಚ್ಚೆತ್ಕೊಂಬಲಿಲ್ಲ ಅಂದರೆ ನೋಡಿ ಹೆಂಗಾಗುತ್ತೆ ನಿನ್ನ ಬಾಳು ಅಂತ ಹೇಳ್ಬರ್ರಿ ಹಸುಗುಣನ್ಗೆ. ನಮ್ಮ ಹುಡುಗಿ ನ್ಯಾಯದಾಳಾಗಿದ್ರೆ ಹಿಂಗೆ ಯಾಕಾಗದು ಹೇಳಿ ಬಾಳು. ಅವಳನ್ನ ಇಟ್ಕಿಲ್ಲ ಫಸ್ಟು. ನಡಿಯಾಕ ಹೋಗೋಣ, ಹೋಗಿ ತೋರಿಸ್ಬರೋಣ, ತೋರಿಸಿ ಮಕ್ಕ ಹೋಗಿದ್ ಬರೋಣ. ನೋಡಲ್ಲಿ ನಿನ್ನ ಗಂಡನ್ನ ಆಗ ಅವಳ ಜೊತೆ ಸೇರ್ಕೊಂಡು ಅವಳ ಮನೆಗೆ ಹೋಗಿ ಒಕ್ಕೊಂಡಿದೆಯಲ್ಲ, ನೋಡವಳು ನಿನಗೆ ಎಂಥ ಕೆಲಸ ಮಾಡ್ತಾ ಇದ್ದಾಳೆ ನೋಡು, ನಿನಗೆ ಮೋಸ ಮಾಡ್ತಾ ಇದ್ದಾಳೆ ಅಂತ ಹೇಳೋಣ. ಅಲ್ಲಡೆ ಮಂಜಮ್ಮ, ಅಲ್ಲಿ ನೋಡಲ್ಲಿ ಅಲ್ಲಿ ಪಾರ್ಕ್ನಕ್ಕೆ ಕೂಕೊಂಡು ಕೈ ಇಟ್ಕೊಂಡು ಮಾತಾಡೋದ ಇಬ್ಬರಳು. ಅಲ್ಲ ಮಾನ ಮರ್ಯಾದಿಲ್ದಾರ ಅಲ್ಲೋಡಿ. ನಿನ್ಗೆ ಯಾಕೆ ಮಾನ ಮರ್ಯಾದೆ ಇಲ್ವ ಏನೋ ವರ್ಷ ಅಂಬನಿಗೆ? ಯಾಕೆ ಪಟ್ಟಿ ಕೆಟ್ಟ ಮೆಟ್ಟಿಡ್ದಾನೋ ಏನೋ ಇವನು. ಋತು ಹೋಗಮ್ಮ, ಪ್ರವಿ ಮಾಮ ಹೊರಗಡೆ ಇದ್ದಾನೆ, ಹೋಗಿ ಬರೋಗು, ಅವನ ಜೊತೆಗೆ ಇರೋಗು. ಒಂದು 5 ನಿಮಿಷ ಹೋಗ ಮಾತಾಡೋದು ಅವನ ಜೊತೆಗೆ. ಪ್ರವಿ ಮಾಮನ ಕೈಗೆ ದುಡ್ಡು ಕೊಟ್ಟಿದ್ದೀನಿ, ಡೈರಿ ಮಿಲ್ಕ್ ಕೊಡಿಸ್ತಾನೆ ಹೋಗಮ್ಮ. ತರಲಿಲ್ಲ ನಾವು, ಅದೇ ಬಂದ್ವಿ, ಹೋಗು.
ಹೋಗ್ಬಿಟ್ಟು ಇದನ್ನೆಲ್ಲ ಆ ಸಗಣಿಗೆ ತೋರಿಸಿ ಬತ್ತಿ ಮಕ್ಕೋಗ್ತು. ನೋಡಿ ನಿನ್ನ ಗಂಡ ಎಂಥ ಕೆಲಸ ಮಾಡ್ತಾ ಇದ್ದಾನೆ, ನೀನು ಇನ್ನೂ ಎಚ್ಚೆತ್ಕೊಂಬಿಲ್ಲ ಅಂದರೆ ನಿನ್ನ ಜೀವನ ಹಾಳಾಗೋಗುತ್ತೆ ಅಂತ ಹೇಳಿ ಬರ್ತೀನಿ ತೋರಿಸಿ. ತೋರಿಸಿ ಹಂಗೆ ಫೋನ್ ತಗೊಂಬರತ್ತೆ ನಡಿಯಕ್ಕ ಹೋಗೋಣ. ನನ್ನ ಗಂಡ ಹೇಳ್ದಂಗೆ ಕೇಳ್ತೀನಿ ನಾನು. ನನ್ನ ಗಂಡ ಒಳ್ಳೇನು ಅಂತ ಹೇಳ್ತಿದ್ಲಲ್ಲ, ನೋಡಮ್ಮ ನಿನ್ನ ಗಂಡ ಒಳ್ಳೇನು ಎಂಥ ಕೆಲಸ ಮಾಡ್ತಾ ಇದ್ದಾನೆ, ನಿನಗೆ ಅರಿವಿಲ್ಲ, ಏನೋ ಒಂದಿಟ್ಟು ನೋಡ್ಕೊಂಡು ಇಟ್ಕೇನೆ ನೀನು ನನ್ನ ಗಂಡ ನೋಡ್ಕೊಂತಾನೆ ಅಂತ ಹೇಳಿ ನೀನು ಹೆಂಗೆ ಮಾತಾಡ್ತಾ ಇದೀಯಾ ಅಂತ ಹೇಳಿ ಹೇಳ್ಬರೋಣ ನಡಿ. ಪ್ರೀತನ ಹತ್ರ ಎಲ್ಲ ವೀಡಿಯೋಗಳು ಇದ್ದಾವೆ, ಅವನಿನ್ನ ಎಲ್ಲ ಕಳಿಸು ಅನ್ಬೇಕು. ಎಲ್ಲ ಕಳಿಸಿದ್ರೆ ಒಂದು ಬಂಡವಾಳ ಎಲ್ಲ ಬಯಲಾಗುತ್ತೆ, ಅವಾಗ ಗೊತ್ತಾಗುತ್ತೆ ನಾವು ಗಂಡ ಎಂತನು ಅಂತ ಹೇಳಿ. ಅಲ್ಲ ಅವತ್ತೇನು ಅವ ಆಂಟಿ ಕಾರದ ಮೇಲೆ ಬರಬೇಕಾ ಬಿಸಾಕಿ ಒಂದು 2 ದಿನ ಅವನ್ನೆಲ್ಲ ಬುದ್ಧಿ ಕಲ್ಕಮ್ಮನು. ಅಲ್ಲ ಅಲ್ಲೋಡಿಯಿಂದಲೇ ಓಡಾಡ್ಲೇಳು ಅವನು, ಅವಳ ಜೊತೆಗೆ ಇರಲೇಳು. ಅದೇನು ಮಾಡ್ಕೊಂತಾರೋ ಏನು ಸುಮ್ಮನೆ ಇವಾಗ ಯಾಕೆ ನಾವು ಹೇಳೋಕೋದ್ರೆ ಅಯ್ಯೋ ಇವ್ರ ಹೊಟ್ಟೆ ಕಿಚ್ಚಿಗೆ ಹೇಳ್ತಾರಪ್ಪ, ಗಂಡ ಹೆಂಡತಿ ಚೆನ್ನಾಗಿರತ್ತೆ ಏನಾನ ಒಂದು ತಂದು ಕತ್ಬೋತಾರಪ್ಪ ಅಂತ ಹೇಳಿ ಅನ್ಕೊಂತಾರೆ. ಸುಮ್ಮನೆ ಯಾಕೆ ಸುಮ್ಮನೆ ಇವಾಗ ಅತ್ತೇನು ಮಂಜತ್ತೆ ಹೋದ್ರೆ ಮಂಜತ್ತೇನು ಅಮ್ಮ ಹೋದ್ರತ್ತ ಸುಮ್ಮನೆ ಆಗ್ತಾರೆ. ಇವಾಗ ನಾವೇನೋ ಹೇಳೋಕೋದ್ರೆ ಹಂಗೆ ಅಂಬೋದು, ಗಂಡ ಹೆಂಡತಿ ಚೆನ್ನಾಗಿರತ್ತೆ ತಂದಿಕ್ಕಕ್ಕೆ ಬಂದವ್ರು ಇವರಿಬ್ರು ಅಂತಾರೆ. ಅವರಿಬ್ರನ್ನು ಕಳಿಸಿನೇ ಗೊತ್ತಾಗುತ್ತೆ. ಹೋಗತ್ತ ನಾವೇನು ಅನ್ಕೊಂಡಿದ್ವಪ್ಪ ಅವನ್ನ ಇಂಥದ್ರ ಮಾತ್ರ ನಾನು ಅವನ್ನ ಒಳ್ಳೇನು ಇಂಥ ಒಂದು ಸವಾಸಕ್ಕೆ ಹೋಗಲ್ಲ ಅಂತ ಯಾವ ಹುಡುಗಿಯರ ಸವಾಸ ಮಾಡಿಲ್ಲ ಅಂತ ಅನ್ಕೊಂಡಿದ್ದೆ. ಮಾಡೇ ಬಿಟ್ಟ ಕೊನೆಗೂ ಎಲ್ಲ ಮಾಡ್ಯವನಿ. ಎಲ್ಲ ಮಾಡಂತ ಚೈತ್ರ ಕಳ್ತನ ಮಾಡ್ಯವನಿ, ಹುಡ್ದವ್ನಿ, ದುಡ್ಡು ಕಳ್ದವ್ನಿ, ಇಸ್ಪೇಟ್ ಆಡ್ಯವನಿ, ಪ್ರತಿಯೊಂದು ಮಾಡ್ಯವನ ಅವನು. ಇಂಥ ಕೆಲಸ ಮಾಡಿಲ್ಲ ಅಂಬ ಸುದ್ದಿ ಇಲ್ಲ ಬಿಡು, ಹಂಗೆ ಮಾಡಿದ್ದಾನೆ. ಎಲ್ಲ ನಮ್ಮ ಮನೆ ಹಾಳಾಗಿ ಹೋಗಿರೋದೇ, ನಮ್ಮ ಮನೆ ಮರ್ಯಾದೆ ಹೋಗಿರೋದೇನೆ ಅವನಿಂದ. ಯೋಗಿಸ್ಪಟ್ಟು ಹೇಳ್ತೀಯಪ್ಪ, ಅವನಿಂದನೇ ನಮ್ಮ ಮನೆ ಮರ್ಯಾದೆ ಹೋಗಿರೋದು ಅಂತ ಹೇಳಿ. ಅದಕ್ಕೆ ಮತ್ತು ಮಾಮ ಯೋಟ್ ಚಿಂತೆ ಮಾಡುತ್ತೆ. ಅಯ್ಯೋ ನಮ್ಮ ಮನೆಗೆ ಮಾತ್ರ ಒಂದು ಗೊತ್ತಾವಲ್ಲ ಏನಪ್ಪ ಮಾಡೋದು ಅಂತ ಹೇಳಿ ಯಾವುದಾದ್ರೂ ಒಂದು ಚಿಂತೆ ಮಾಡ್ತಿರುತ್ತ ಮಾಮ. ಇವರಿಂದ ಅರ್ಧ ನಮಗೆ ನೋವು ಹೇಳತ್ಲಾಗ. ಹೆಂಗತ್ತ ಹೊಲ ಏನು ಬಡವರಾದ್ರು ಚಿಂತೆಗಿಲ್ಲ, ಅವತ್ತೇ ಆದರೂ ಪರವಾಗಿಲ್ಲ, ನಿಮ್ಮದೇ ಇರ್ಬೇಕಪ್ಪ. ಇಂಥವೆಲ್ಲ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಅಲ್ಲ ಅವಳು ಸುಗುಣಿಗೆ ಇವಾಗ ಗೊತ್ತಾಗ ಸುಮ್ಮನಿರು. ನನ್ನ ಗಂಡನ ಮಾತು ಮೀರಲ್ಲ, ನನ್ನ ಗಂಡನ ಮಾತೆ ವೇದವಾಕ್ಯ ಅಂತ ಹೇಳಾಳಲ್ಲ ಇವಾಗ ಹೇಳಿ. ಗಂಡನ ಮಾತ ನಾನು ಮೀರಲ್ಲ ಅಂತ ಇವಾಗ ಹೇಳ್ಬೇಕು. ಅವನಂಗೆ ಹೇಳೇವ್ನಿ. ಇನ್ನು ಏನು ಮಾತಾಡಬೇಡ, ಹಂಗಿರು ಹಿಂಗಿರು, ವಿಜಿ ಒಳ್ಳೆಳು ಅಂತ ಹೇಳಿ ಅವಳಿಗೆ ಬೋಲ್ ಬೆಣ್ಣೆ ಸವರ್ ಬಿಟ್ಟವಳಿ. ಅವಳು ಬೆಣ್ಣೆ ಸವರೇವಳೆ, ಇವನು ಬೆಣ್ಣೆ ಸವರ್ ಬಿಟ್ಟವನು ಚೆನ್ನಾಗಿ. ಅದಕ್ಕೆ ಮತ್ತೆ ನಂಬಿರೋದು ಅವರು ಹೆಂಗಂದ್ರೆ ಸುಗುಣನ ತುಂಬ ಚೆನ್ನಾಗಿ ನಂಬಿಸ್ಬಿಟ್ಟವ್ರೆ ಹಂಗೆ ಹಿಂಗೆ ಅಂತ ಹೇಳಿ. ಅದಕ್ಕೆ ಮೊನ್ನೆ ಹಾಸ್ಪಿಟ್ಲಿಗೆ ಒಂದು ನೋಡ್ಕೊಂಡ್ರೆ ಏನೂ ಮಾತಾಡಲ್ಲ ಅಂತ ಹೇಳಿ ಅವನು ಅದಕ್ಕೆ ಮತ್ತೆ ನಂಬಿಸಿದಾನೆ ಚೆನ್ನಾಗಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟವನೆ ಸುಗುಣಿಗೆ. ಅದು ಸುಗುಣ ನಂಬಿಬಿಟ್ಟೈತಿ. ಗೊತ್ತಾಗಲ್ಲ ಏನಿಲ್ಲಲ್ಲ, ಇಷ್ಟೊಂದೆಲ್ಲ ಮಾತಾಡ್ತಾಳೆ, ಯಾಕೆ ಹಂಗೆ ಮಾಡ್ತಾರೆ ಏನು ಎತ್ತ ಅಂತ ಸ್ವಲ್ಪನಾದರೂ ಯೋಚನೆ ಮಾಡ್ದಂಗೆ ಇದು ಮಾಡ್ಕೊಳೈತಲ್ಲ. ಹೋಗು ಯಾಕೆ ಹಂಗೆ ಮಾಡ್ಕೊಳ್ತೋ ಏನೋ ಆ ಸುಗುಣ ಹೇಳಕ್ಕಲ್ಲ. ನಾವು ಏನಾನ ಹೇಳಿದ್ರು ಬಿಡು ಕೆಡ್ತ ಕಾಣುತ್ತೆ, ಯಾತು ಹೇಳಕ್ಕೆ ಹೋಗ್ಬಾರ್ದು ಇವಾಗ. ಹೇಳಕ್ಕೆ ಹೋಗ್ಬಾರ್ದು, ನಾವು ಹೇಳಿದ್ರೆ ಕೇಳಲ್ಲ. ಯಾಕೆ ಬೇಕು ಸುಮ್ಮನೆ ಇರಬೇಕು ನಡಿ. ಅದೇನೆ ಹೊರಗೆ ಕೂತ್ಕೊಂಡು ನೋಡೋಣದಿಲ್ಲ ಅಂತ ಒಂದು ಸ್ವಲ್ಪ ಕಾಣಿಸುತ್ತೆ. ಏನಂತಾರೆ ಹೊರಗೆ ಇದಾರ, ಒಳಕ್ಕೆ ಹೋಗ್ತಾರೆ. ಇವತ್ತೇನು ಇವಾಂಟಿ ಒಳಕ್ಕೆ ಹೋಗಿ ಹೇಳ್ತಾರೆ, ಸುಗುಣಿಗೆಲ್ಲ ತೋರಿಸ್ತಾರೆ. ಎಲ್ಲ CC ಕ್ಯಾಮ್ರದಾಗೆಲ್ಲನ ಕಳಿಸ್ಕೊಂಬಂದು ನಮ್ಮ ಅತ್ತೆಗೆಲ್ಲ ತೋರಿಸಿವಿ. ನಮ್ಮ ಅತ್ತೆ ಕೈಗೂ ಮಂಜಾಂಟಿ ಕೈ ಕಟ್ ಕಳಿಸಿದ್ದೀವಿ. ಇಬ್ಬರು ತಾಂಡು ಹೋಗ್ಯವ್ರೆ. ಇವಾಗ ಹೋಗಿ ವರ್ಷನ ಬಂಡವಾಳ ಏನು ಅಂತ ಹೇಳಿ ಸುಗುಣಿಗೆ ತೋರಿಸ್ತಾರೆ. ನೋಡ್ತಾ ಇರ್ರಿ, ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.